ಸಂಪುಟ ಪುನರ್ರಚನೆ ಮತ್ತು ನವೆಂಬರ್ ಕ್ರಾಂತಿ ವಿಚಾರದ ನಡುವೆನೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು. ಆದರೆ ಅಂದುಕೊಂಡ ಕೆಲಸ ಅವರಿಗೆ ಆಗಿಲ್ವಾ, ಅವ್ರು ಯಾರನ್ನ ಭೇಟಿ ಆಗಬೇಕಾಗಿತ್ತು ಅವ್ರನ್ನ ಭೇಟಿ ಆಗಿಲ್ವಾ ಅಂತ ಬರಿಗೈಯಲ್ಲಿ ವಾಪಸ್ಸಾದ್ರ ಡಿಕೆ ಶಿವಕುಮಾರ್. ದೆಹಲಿಯಿಂದ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಪಟ್ಟಿದ್ರು, ಸಮಯ ಕೇಳಿದ್ರು, ಬಟ್ ಸಾಧ್ಯವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ 3 ಗಂಟೆ ವಿಮಾನದ ಮೂಲಕ ಬೆಂಗಳೂರಿನತ್ತ DKಶಿ ಬರ್ತಾ ಇದ್ದಾರೆ. ಸೊ ರಾಹುಲ್ ಗಾಂಧಿ ಅವರ ಟೈಮ್ ಕೇಳಿದರು. ಆ್ಯಕ್ಚುಲಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್ ಭೇಟಿ ಮಾಡೋದಕ್ಕೂ ಪ್ರಯತ್ನ ಪಟ್ಟಿದ್ರಂತೆ, ಅದೂ ಆಗಿಲ್ಲ ನಿನ್ನೆ. ಯಾಕೆಂದರೆ ಅವ್ರು ಯಾರೂ ಡೆಲ್ಲಿನಲ್ಲಿ ಇರಲಿಲ್ಲ ನಿನ್ನೆ. ಇವತ್ತು ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದರು, 11 ಗಂಟೆಗೆ ಅಂದರು, 12 ಗಂಟೆಗೆ ಅಂದರು. ಬಹುಶಃ ಟೈಮ್ ಸಿಕ್ಕಿಲ್ಲ ಅನಿಸುತ್ತೆ, ಅಂದರೆ ಟೈಮ್ ಕೊಟ್ಟಿಲ್ಲ ಅವರು, ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಈಗ ಬರಿಗೈಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಈಗ 3 ಗಂಟೆ ಫ್ಲೈಟ್ಗೆ ಅವರು ಹೊರಟಿದ್ದಾರೆ, ಅಲ್ಲಿಂದ 5:30 6 ಗಂಟೆಗೆಲ್ಲ ಬೆಂಗಳೂರಿಗೆ ಅವರು ವಾಪಸ್ ಬರ್ತಾರೆ. ಕೇಳೋಕ್ಕೆ ಹಲವಾರು ವಿಚಾರಗಳನ್ನ ಮಾತನಾಡೋದಕ್ಕೆ ಹೋಗಿದ್ದರು.